ಚೇತನ್ ಶಿಷ್ಯ. ಈಗ ಅಣ್ಣಂತಾಗ ಹಾರ ಹಾಕ್ಸ್ಕೊತೀವ್ಯಾ ಅದಷ್ಟು ಬೇಗ ಯಾರತ್ರಮ್ಮ ಹಾಗಾಗಿ ಒಂಥರ ಸಕ್ಸಸ್ ಕಾಣ್ತೀನೋ ಇಲ್ವೋ ಅನ್ನೋಷ್ಟು ಆಗೋಗ್ಬಿಟ್ಟಿತ್ತು. ಲಿಸ್ಟಲ್ಲಿ ನಂದು ನೇಮ್ ಬಂದರೆ ಲಿಸ್ಟಲ್ಲಿರಲಿ, ರಿಸರ್ವ್ ಲಿಸ್ಟಲ್ಲಾದರೂ ಬರಲಪ್ಪ ಅನ್ನೋಷ್ಟು ಒಂದು ಫ್ರಸ್ಟ್ರೇಷನ್ ಥರನೇ ಆಗೋಗ್ಬಿಟ್ಟಿತ್ತು. ಆದರೆ ಇಡೀ ಶಿವಮೊಗ್ಗದ ಜನತೆ, ಆಮೇಲೆ ಈಶ್ವರಪ್ಪ ಸರ್ ಮುಖ್ಯವಾಗಿ ನನಗೆ ಇವತ್ತಿಂದಲ್ಲ 3-4 ವರ್ಷದಿಂದನೂ ಕೂಡ ಅವರು ಸತತವಾಗಿ ನನಗೆ ಬೆಂತಟ್ಟುತ್ತಾ ಮಾಡು ಮಗಳೇ ಅಂತ ಪ್ರೋತ್ಸಾಹ ಕೊಟ್ಟು ನನ್ನಕ್ಕೆ ಮುಂದೆ ಕಳಿಸ್ತಿದ್ದಾರೆ. ಇವರೆಲ್ಲರ ಬಿಲೀಫ್, ನನಗೆ ನನ್ನ ಬಗ್ಗೆನೇ ನಂಬಿಕೆ ಹೋದಾಗ ಇವರೆಲ್ಲರೂ ಕೂಡ ನನ್ನ ಮೇಲೆ ಇಟ್ಟಂಥ ನಂಬಿಕೆ ನನ್ನನ್ನು ಎಲ್ಲೋ ಮುಂದೆ ಕಳಿಸ್ತಿತ್ತು. ಮಾಡು ಅಂತ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಅದು ಕೂಡ ತುಂಬಾ ಸಹಾಯ. ಸರ್, ಪ್ರಿಪ್ರೇಷನ್ ವರ್ಷದಿಂದ ವರ್ಷ ಬದಲಾಗ್ತಾ ಇತ್ತು. ಮೊದಲಿಗೆ ನಂದು ಪ್ರಿಲಿಮ್ಸ್ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಆ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಹೆಚ್ಚಿಗೆ ಓದ್ತಾ ಇದ್ದೆ, ಮಾಡ್ತಾ ಇದ್ದೆ. ಮೇನ್ಸಿಗೆ ನನಗೆ ಜಾಸ್ತಿ ತೊಂದರೆ ಕೊಡಲಿಲ್ಲ. ಒಂದ್ಸಲಿ ಮೇನ್ಸ್ ಬರೆದ ತಕ್ಷಣ ನಂದು ಆಯಿತು. ಹಾಗಾಗಿ ನಂದು ಸ್ಟ್ರೆಂತ್ ಎಲ್ಲಿತ್ತು ಅಂದರೆ ರೈಟಿಂಗಲ್ಲಿತ್ತು. ಸೊ ಹಾಗಾಗಿ ಸ್ಟ್ರೆಂತ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕು ಅಂತ ಹೇಳಿ ನಾನು ಇನ್ನೂ ಹೆಚ್ಚಿಗೆ ಪ್ರತಿದಿನವೂ ಕೂಡ ನಾನು ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. 1 hour ಅಂತ ರೈಟಿಂಗ್ ಪ್ರಾಕ್ಟೀಸಿಗೆ ಇಟ್ಕೊಳ್ತಿದ್ದೆ. ಅದೇ ಥರ ಕರೆಂಟ್ ಅಫೇರ್ಸ್ ಮಾಡ್ತಿದ್ದೆ, ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮದು ಫೌಂಡೇಶನ್ ಏನಿರುತ್ತೆ, NCERTs ಆಗಿರ್ಬೋದು, ಬೇಸಿಕ್ ರೆಫರೆನ್ಸಸ್ ಬುಕ್ಸ್ ಆಗಿರ್ಬೋದು, ಅದನ್ನೆಲ್ಲದೂ ಕೂಡ ಪದೇ ಪದೇ ಓದಿ ಮನನ ಮಾಡಿಕೊಂಡು, ಅಷ್ಟೇ ಅಲ್ಲ ನನ್ನ ಪೇರೆಂಟ್ಸ್ ಜೊತೆ ಆ ಕಾನ್ಸೆಪ್ಟ್ಸನ್ನು ಡಿಸ್ಕಸ್ ಮಾಡ್ತಾ ನನ್ನ ತಲೆ ಒಳಗೆ ಅದು ಕೂತ್ ಬಿಡಬೇಕು ಆ ಕಾನ್ಸೆಪ್ಟ್ಸು ಅನ್ನೋ ಥರನೇ ಇದ್ದೆ. ಹಾಗಾಗಿ ನನಗೆ ಅದು ತುಂಬ ಹೆಲ್ಪ್ ಆಯಿತು ಸರ್. ಥ್ಯಾಂಕ್ ಯು ಸರ್. ಶಿವಮೊಗ್ಗ ಆಸ್ತಿಯಾಗಿದ್ದು ಇವತ್ತಿನ ತನಕರು ಇನ್ನು ಮುಂದೆ ದೇಶದ ಆಸ್ತಿ ಆಗ್ತಾಳೆ ಶಿವಮೊಗ್ಗ ಹುಡುಗಿ ಅಂತ ನಮಗೆಲ್ಲರೂ ಕೂಡ ಹೆಮ್ಮೆ. ಅವಳ ಬುದ್ಧಿವಂತಿಕೆ ಜೊತೆಗೆ ಅವ್ರ ತಂದೆ ತಾಯಿಯವರು ಮಾಡಿದಂಥ ಪರಿಶ್ರಮ, ಶಿವಮೊಗ್ಗ ಜನ ಅವಳು ಕೊಟ್ಟಂಥ ಬೆಂಬಲ, ಇದೆಲ್ಲವೂ ಕೂಡ ಈಗ ತಾನೇ ಮೇಘನ ನೆನೆಸ್ಕೊಡ್ಲು. ಕೊನೆಯ ತನಕನೂ ತಂದೆ ತಾಯಿಗಳಿಗೆ ಇದೇ ರೀತಿ ನೆನೆಸ್ಕೊಡ್ಲಿ, ಶಿವಮೊಗ್ಗ ನಗರನೂ ಹೀಗೆ ನೆನೆಸ್ಕೊಳ್ಳಿ. ನಗರ, ರಾಜ್ಯ, ದೇಶವನ್ನು ಬೆಳೆಸೋ ದಿಕ್ಕಿನಲ್ಲಿ ಇಡೀ ಅವಳ ಜೀವನ ಮುಂದೆ ಯಶಸ್ವಿ ಆಗಲಿ ಅಂತ ಶುಭ ಕೋರ್ತೇನೆ. ಸ್ವಾಭಾವಿಕವಾಗಿ ಜನರು ಒಬ್ರಿಗೊಬ್ರು ಸಹಕಾರ ಕೊಟ್ಟರೆ ಈ ರೀತಿ ದೊಡ್ಡ ದೊಡ್ಡ ಗೋಲ್ನ ಅಚೀವ್ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಮೇಘನ. ಅವ್ರು ಯಾಕೆ ಬರ್ತಾರೆ, ಏನು ಕತೆ ಅಂತ ನಾವು ಗಮನಿಸಲಿಲ್ಲ ಅಂತಂದರೆ ಇಂಥ ಒಂದು ಚಿಗುರುಗಳಿಗೆ ನಾವು ಚಿವುಟ್ದಂಗೆ ಆಗುತ್ತೆ. ಇವತ್ತು ನಿಜಕ್ಕೂ ಕೂಡ ಚಿಗುರು ಬೆಳೆದಿದೆ, ಇನ್ನೂ ಹೆಮ್ಮರವಾಗಿ ಬೆಳೀಲಿ, ದೇಶಕ್ಕೆ, ರಾಷ್ಟ್ರ ಮತ್ತು ನಗರಕ್ಕೆ ಒಂದು ದೊಡ್ಡ ಆಸ್ತಿ ಆಗಲಿ, ಅವ್ರ ಕುಟುಂಬಕ್ಕೂ ಒಂದು ಒಳ್ಳೆಯ ಆಸ್ತಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ.